ఈ అమ్మ కాదు రా మా అమ్మ. ಮಾಡ್ಬೇಕು ಹಿರಿಯರ ಹಬ್ಬ ಹಿರಿಯರ ಕೈ ಮುಗಿಯೋದು ಕಾಲು ಮುಗಿಯೋದು ಸಂಪ್ರದಾಯ ಮತ್ತೆ ತಿನ್ಬಿಡ ನಾನು ಮೊದಲು ಎಮ್ಮಮ್ಮ ಅಂತೇಳ. ಒಂದು ಗಂಟೆ ಅದು ಎಷ್ಟು ನೀಟಾಗಿ ನಿದ್ದೆ ಮಾಡ್ತದೆ. ಯಾರು ಬಂದ್ರೂ ಲೆಕ್ಕ ಹೇಳ್ದಂಗೆ ಐತೆ. ಸುಖವಾಗಿ ಮಕ್ಕಳತ್ತ ನೋಡಿದೆ ಇದು ಬಂದೆ ಬಂದೆ. ಹಿರಿಯರ್ ಪೂಜೆ ಮಾಡ್ತೀವಿ ಇವತ್ತು. ರೆಡಿ ಆಗ್ತಿದೆ. ಇಷ್ಟೆಲ್ಲ ಮಾಡಿಟ್ಬಿಟ್ಟಿದ್ದೀನಿ. ಉಣ್ಣಾಕ್ ಬೇಕಂದ್ರೆ ಟೈಮ್ ಆಗತ್ತೆ. ಮಾಡಿಟ್ಬಿಟ್ಟಿಲ್ಲ ಇಷ್ಟೊಂದು ಒಬ್ಬಕ್ಕಿನ ಹೋಳಿಗೆ ಸಾರು ಇಟ್ಟಿರೋದಲ್ಲ ಆಲ್ರೆಡಿ ಇದಾ ಏನಮ್ಮ ದೀಪ ಎಲ್ಲ ದೇವ್ರಿಗೆ ಇಟ್ಕೊಂಡು ಏನು ಬೇಕಾ ಬಜ್ಜಿ ಇಲ್ಲ ಇದಾವಲ್ಲ. ಇದು ಕೂಡ ಹೊಸ ಬಟ್ಟೆ ಪೂಜೆ ಮಾಡ್ತಿದ್ದಾರೆ ಅವಳು ಇಂಟರ್ವ್ಯೂಗೆ. ಸೌತೆ ಇಂಟರ್ವ್ಯೂ ಆಯ್ತಾ? ಎಷ್ಟು ಗಂಟೆಗೆ ಐತೆ ಮ್ಯಾಮ್? 2 o'clock. ಇನ್ನು 2 hours ಇದೆ ಅಲ್ಲ. ಅಲ್ಲ 11:45 12 ಆಯ್ತು. ಮಾಡು ಚೆನ್ನಾಗಿ ಮಾಡು. ಕಂಕಣ ಅದ್ರ ದಾರ ಐತೆ ಇನ್ನೊಂದು ಬೇಕು. ಕೋಸುಂಬರಿ ಅಲ್ಲ ನೋಡಿ. ಇವಾಗ ಬೆಳೆ ಕಳ್ಸಕ್ಕೆ ಮಕ್ಕಳು ಬಂತು ಸೇವೆ ಈಗ ಬೇಡ ಅಂತ ಅದೇನು ಕಾಣೋದಿಲ್ಲ ಹೇಳು. ಏನಾಗಲ್ಲ ಹಬ್ಬ. ಚೆನ್ನಾಗಕ್ಕ ತಿನ್ನ. ನೋಡಮ್ಮ ಕರೀತಾರ ಅಂತ. ಚೂರು ಒಳಕ್ಕೆ ನಾನು ಮತ್ತೆ ಕುಂದಿಸ್ಬಿಟ್ಟಿವ. ಇದು ಮಾತ್ರ
ಕೂಸೆಲ್ಲ ಕ್ಲೀನಾಗಿ ಇದು ಮಾಡ್ಬೇಕು ನೋಡಿ ಹಿಂಗಿದೆ. ದೀಪಕ್ಕೆ ಹಾಕ್ಬೇಕು. ಇದನ್ನ ಹಚ್ರಪ್ಪ ಏನು ಸ್ವಲ್ಪ ಕರ್ಪೂರ ಇದೈತಲ್ಲ Wait. ಇಲ್ಲ ಇಲ್ಲ ಸ್ವಲ್ಪ ತಡಿ, ರೋಗನ್ ಹಾಕಿಲ್ಲ ತಡಿ. ರೋಗನ್ ಹಾಕ್ಬೇಕು ಅಪ್ಪಾಜಿ. ರೋಗನ್ ಹಾಕಿ ಫ್ರೀ ಆಗಿದೆ ಮಾಡ್ಬೇಕು ಅದನ್ನೆಲ್ಲ. ಇಲ್ಲ ಐತೆ ಇಲ್ಲಿಲ್ಲ ತಗೊಂಡು ಹೋಗಿರ್ಬೇಕು ನೀವು. ಹಾಂ ಲೋಬಾನ ಎಲ್ಲ ಕಡೆಗೂ ಹೋಗಿದ್ದು ಈ ರೂಮಿಗೆ ಹೋಗಿದ್ರು. ಅಪ್ಪಾಜಿ ಅಪ್ಪಾಜಿ ಹೋಗಿ ಬಂದ್ರು. ಗೈಸ್ ಕಾರಿಗೆ ನಿಂಬೆಹಣ್ಣಿಟ್ಟು ಗಾಡಿ ಓಡಿಸೋಣ. ಒಂದಾ ಬೈಕ್ ಬಿಟ್ಬಿಡು. ಗಾಡಿ ಓಡಿಸಿದ್ವಿ. ತುಳ್ದ ತಗೋ ಬೆಳಗ್ಗೆ ರೈಸ್ ಪೂಜೆ ಎಲ್ಲ ಆಯಿತು. ಹಾಂ ಈಗ ಊಟ ಮಾಡೋದು. ಊಟಕ್ಕೆ ಇಡ್ತಿದ್ವಿ ಎಲ್ಲ. ಹೋಳಿಗೆ ಮಾಡ್ತಿದ್ದಾರೆ ನೋಡಿ, ರವಂಡಕ್ಕೆ ಬರ್ತಿದ್ದೆ ನೀಟಾಗಿ. ಇಲ್ಲಿ ಹೋಳಿಗೆ ಸಾರು ಅಡ್ಡಾಕ್ತೀನಿ. ಹೋಳಿಗೆ ಬೇಳೆ ಹೋಳಿಗೆ ಸಾಂಬಾರು ಸಾರು ಸಾಂಬಾರೇನು ಎಲ್ಲ ಒಂದೇ. ಸಾಂಬಾರು ಅಂದರೆ ತರಕಾರಿಗಳು ಹಾಕ್ತಾರಲ್ಲ ಅದಕ್ಕೆ ಸಾಂಬಾರು ಅನ್ಸುತ್ತೆ. ಮದುವೆ ಸಾರು ಅಂದರೆ ತಿಳಿ ಸಾರು ಟೈಪ್ ಬರುತ್ತೆ ಅನ್ಸುತ್ತೆ. ಹೋಳಿಗೆ ಸಾರು ಅಡಿಗೆ ಎಲ್ಲ ಮಾಡಿಟ್ಟಿದ್ರೆ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ನೋಡಿ ಹೋಳಿಗೆಗಳು ಆಗಿದಾವೆ. ಅಲ್ಲಿಟ್ಟು ಬಂದಿದ್ದೀನಿ ಆಗಲೇ. ಪೂಜೆ ಆಗಿದೆ ದೇವರು ಎಲ್ಲರಿಗೂ ಚೆನ್ನಾಗಿರಲಿ. ಇದು ಎಲ್ಲದನ್ನೂ ವೀಕ್ಷಣೆ ಮಾಡ್ತಿದ್ದೆ ನೋಡ್ಕಿಂತ ಅವಾಗಿಂದನು. ಸೊ ಇದು ನೋಡಿದ್ದು ಯಾರ್ದು ತಂಟೆ ತಕ್ಕರ ಹೇಳ್ದಂಗೆ ಮಕ್ಕೊಂಬಿಡತ್ತೆ. ಅದು ಮಲಗಿರೋಕೆ ನಮಗೂ ಸ್ವಲ್ಪ ಫ್ರೀ ಇದೀವಿ. ಆಮೇಲೆ ಊಟಕ್ಕೆ ಹಾಕ್ತೀನಿ. ಊಟಕ್ಕೆ ಈಗ ಕುತ್ಕೊಳ್ಬೇಕು. ಎಲ್ಲ ಇದ್ದಿಟ್ಟೆ ಪೂಜೆ ಮುಗಿಸ್ತಾ ಈಗೆಲ್ಲ ಬೇವು ತಿಂದು ಏನಂತಾರಮ್ಮ ಖಾಲಿ ಬಿಡು, ಒಳ್ಳೇದಾಗಿ. ಹಾಂ ಖಾಲಿ ಬಿಡೋ ಬದಲು ಕಳಿ ಬಿದ್ದು ಎಡೆ ಮುಟ್ಟು ತೋರಿಸಿ. ತಪ್ಪು ಅದಕ್ಕೆ ಬಂದು ಬಾಮ್ಮ ಅಪ್ಪಾಜಿಗೆ ಬೇವು ಬೆಲ್ಲ ತಿಂದು ಚೆನ್ನಾಗಿರಿ. ಅಪ್ಪಾಜಿಗೆ ನಮಸ್ಕಾರ ಮಾಡ್ಕೊಂಡ್ವಿ. ಬಾ ಬೇವು ಬೆಲ್ಲ ತಿಂದು ಇದನ್ನು ವಿಡಿಯೋ ಮಾಡ್ತೀನಿ.
ಒಳ್ಳೇದಾಗಿ 1000 ವರ್ಷ. ಉದ್ದಕ್ಕೆ ಬೆಳೆ ನಮ್ಮ ನೀ ನಾನೇ ಮಾಡ್ಕೊಟ್ಟಿ ಹಂಗಿದ್ದಾಗ ಮತ್ತೆ ನನಗೆ ಕೊಟ್ಟೋಗಿ ಮತ್ತೆ ಮಾಡಕ್ ನೀವು ಅಯ್ಯೋ ಅಯ್ಯೋ ಖಾಲಿ ಮಾಡು ಮಾಡ್ಬೇಕು ಹಿರಿಯರೊಬ್ಬ ಹಿರಿಯರ ಕೈ ಮುಗಿಯೋದು ಕಾಲು ಮುಗಿಯೋದು ಸಂಪ್ರದಾಯ ಮಾಡ್ತಾರ ಎಲ್ಲ ಒಂದು ತಡೆ ಕರ್ಕೊಂಡು ಕೊಡ್ತಾ ಸ್ವಂತಕ್ಕೆ ಹೋಗಿದ್ದಾಳ ಇಷ್ಟ ತನಕ ಬಿಟ್ಟು ಏಯ್ ಒಳ್ಳೇದಾಗಲಿ 1000 ವರ್ಷ. ಬೇವು ಬೆಲ್ಲ ತಿಂದ ಒಂದೆಡೆ ಇಟ್ಟ ಕೊಡಮ್ಮ. ಒಂದೆಡೆ ನೀವು ಬಿಡ್ತಾಳ್ರಲ್ಲಿ ಬೂತಿ ಎಡೆ ಮುಟ್ಟ ಫಸ್ಟ್ ಕುತ್ಕೊಂಡು ಎಡೆ ಮುಟ್ಟಕ ತಿನ್ನ ಬಾಯಿಟ್ಕ ನನಗೋಸ್ಕರ ಯಾವಾಗಲೂ ಮಾಡಿಸಿದ್ರೆ ಗೊತ್ತಿಲ್ಲ ನಮ್ಗೆ ತಟ್ಟೆ ಕೊಡು ಆ ತಟ್ಟೆ ಈ ತಡೆ ಏನೋ ತಿಂದಿಲ್ಲ ನಾನು ಯಾರು ಮತ್ತೆ ಅದಕ್ಕೆ ತಿಳ್ಕೊಂಡಿಸಿದ ನೀವು ಮಕ್ಕಂಡ್ ಬಿಟ್ಟಿದ್ದದು ನಾಲ್ಕಿನ ಮುಂಚೆ ತಿಂದ್ಬಿಟ್ಟ ನಾನು ಮೊದಲು ಎಮ್ಮಮ್ಮ ಅಂತೇಳ ಸಕದಾಯ್ತು ತಟ್ಟೆ ಕೊಡು ಅವ್ರ ತಟ್ಟೆ ಹಾಕ್ಕೊಂಡ್ಬಿಟ್ರು ಎಲ್ಲ ಎಡೆ ತಟ್ಟೆ ಅವೇ ಕೊಟ್ಟು ತಾಳೆಲ್ಲ ಪಸಿ ಒಂದೆಡೆ ಕೊಡ್ಬೇಕ ಹ್ಯಾಪಿ ಯುಗಾದಿ. ಅವೆಲ್ಲ ಇದು ಇದು ಆಗ್ತತ್ತಲ್ಲ ಹುಳಿ ಮತ್ತೇನೈತೆ ಅನ್ನ ಸಾರು ಅಷ್ಟಕ್ಕೊಂದು ಅದು ಅನ್ನ ಸಾರಮ್ಮಲ್ಲ ದೇವ್ರದ್ದು ಎಡೆ ಮತ್ತೆ ಮೊದಲು ಅದನ್ನ ಹಾಕ್ಬೇಕು ನೀನು ಅದು ಹ್ಞೂ ಹ್ಞೂ ಮೇಲೆ ಹಾಕ್ಬೇಕು ಹ್ಞೂ ಊಟ ಮಾಡಿ ಚೆನ್ನಾಗಿತ್ತಲ್ಲ ಎಲ್ಲ ಅಡುಗೆ ಚೆನ್ನಾಗಿ ಇನ್ನೇನು ಹಾಕ್ಬೇಕು ಅಷ್ಟೇ ಮಸ್ತ್ ಮಾಡಿ ಕಲ್ಲು ಮುಟ್ಕೊಂಡ್ರೆ ಇದ್ರ ಕಟ್ಕೊಳ್ರಿ ಬೇಕಿದ್ರೆ ಅಂತ ಪೂಜೆ ಮಾಡ್ತಾಳಂತ ತಿನ್ನೋದ ಹಾಲು ಬೇಕು ಇಷ್ಟೆಲ್ಲ ಅಡಿಗೆ ಅರ್ಚನೆ ಮಾಡ್ತಾಳ ಪೂಜೆ ಮಾಡ್ತೀನಿ ಅಂತ ಹೊಟ್ಟೆ ಪೂಜೆ ಹೊಟ್ಟೆ ಪೂಜೆ ಹೊಟ್ಟೆ ಪೂಜೆ ಮಾಡ್ತೀವಿ ಅದನ್ನು ಎಲ್ಲ ತುಳಸಿದಾಗ ಎಲ್ಲ ಎಡೆತಾನೆ ಐದೆಡೆ ನೋಡಿ ಎರಡು ಹಾಂ ರೈಟ್ ಚೆನ್ನಾಗೈತಮ್ಮ ಒಳಗೆ ಸಿಹಿ ಎಲ್ಲ ಕರೆಕ್ಟ್ ಐತೆ ಯಾರು ಮಾಡಿರೋದು ಮತ್ತೆ ಅದ ಕಲರ್ ಮಸ್ತ್ ಐತೆ ಯಾರು ಮಾಡಿದ್ದ ಓಯ್ ಯಾರು ಮಾಡಿದ್ದಂತಂದು ನಮ್ಮತ್ತೆ ನಮ್ಮಮ್ಮ ಮುದ್ದೆ ಮಾಡಿದ್ದೆ ಅದನ್ನೇ ನಾನು ರಾತ್ರಿ ಏನೋ ನೆನ್ಸಿಲ್ಲ ಅತ್ತೆ ಈ ಅಮ್ಮ ಕಾದು ರಾಮ ಅಮ್ಮ ಅದು ಇದ್ರಾಗ ಛತ್ರಪತಿ ಡೈಲಾಗ್ ನೀ ಅಮ್ಮ ಕಾದು ರಾಮ ಅಮ್ಮ ಸಖತ್ತ ಪಲ್ಯ ಸಾಂಬಾರು ಎಲ್ಲ ಸಖತ್ತಾಯ್ತಮ್ಮ ಎಲ್ಲ ಮಸ್ತ್ ಇದೆ ಪಲ್ಯ ಏನಕ್ಕೆ ಹಾಕೊಂಡು ನಂಗೆ ಇಷ್ಟ ಆಯ್ತು ನನಗೂ ಇದೇನು ಸಾಂಬಾರ ಚೆನ್ನಾಯ್ತು ಸಾರು ಸೂಪರ್ ನಾ ಒಳಗೆ ಸಾರು ಕೊಬ್ಬರಿ ಕೊಬ್ಬರಿ ನಾ ಉಳ್ಸೋದ್ನ ಕೋಸಂಬರಿ ನನಗೆ ಉಳ್ಸು
ನೋಡು ನಾ ಕೊಳಕತ್ತೀನಿ ನಾನು ತುಳಿದಿರೋದ ನಿಂದೆ ಕೋಸಂಬರಿ ತಗೋ ಪಲ್ಯ ಕೊಡು ಪಲ್ಯನೂ ಕೊಡಲ್ಲ ಅವ್ರು ನನಗೆ. ಕೋಸಂಬರಿ ಮಸಾಲ ಅದನ್ನ ಚಮಚ ಆಯ್ತಾ? ಮತ್ತೆ ಕುಡಿಯುವಂತ ಜಲ್ದಿ ತಿಂದು ಹೋಗ, ಇಂಟರ್ವ್ಯೂ ಐತಾ ಇಲ್ಲ. ಸಾರಾಗಮ್ಮಿ ಜಮಂಟ ಅದಕ್ಕೆ ಒಳ್ಳೆ ಸಾಕು ಕೊಡೋದು ಸಿಹಿ ಕುಡಿತೀವಿ ಮೆಣಸಿನ್ಕಾಯಿ ಹಾಕ, ಬರೀ ಇದು ಭಾಳ ಸಾರು ಬೇಕು, ಹಾಕು ತುಂಬಬೇಕು ಅದಷ್ಟು. ಗ್ರೀನ್ ಕಲರ್ ನಾನು ಒಂದು ಕಡೆಗೆ ಹಾಕಿ ಬಿಡು, ಸಾಕ್ಬಿಡು 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 ಮೀ, ಬೇರೆ ಊರಿಗೆ ಹೋಗುತ್ತೆ. ಆಣೆ ಕಟ್ಟಿ ಗೈಸ್ ಊಟ ಆಯಿತು, ಸಖತ್ತಾಗಿತ್ತು, ಫುಲ್ ಹೊಟ್ಟೆ ತುಂಬಿಡಿದೆ. ಇಲ್ಲಿ ಬೆಕ್ಕಿದೇನೋ, ಬೆಕ್ಕಿಗೆ ಒಂದು ಸ್ವಲ್ಪ ಊಟಕ್ಕೆ ಹಾಕ್ತೀನಿ, ಆಮೇಲೆ ಅದನ್ನ ಇಲ್ಲಿದೆ ನೋಡಿ ಮಲಿಕೊಂಡಿದೆ. ಸೊ ಹೊರಗಡೆ ತಗೊಂಡೋಗಿ ಹೊರಗಡೆ ಹೋಗಿ ಊಟಕ್ಕೆ ಹಾಕ್ಬಿಡ್ತೀನಿ. ಮತ್ತು ಅದು ಇಲ್ಲಿ ಬಂದರೆ ಇಲ್ಲೆಲ್ಲ ಗಲೀಜೆಲ್ಲ ಮಾಡುತ್ತೆ. ಹೋದ ಸರಿ ಎಲ್ಲ ಸಾಕಿದ್ವಿ ಬೆಕ್ಕುಗಳು, ಅವು ಹಾವನ್ನ ಚೇಳು ಗೀಳು ಹಿಡ್ಕೊಂಡು ಒಳಗೆ ಬಂದುಬಿಡ್ತಾವೆ ಅವು. ಸೊ ಇಲ್ಲಿ ಎಲ್ಲ ಗಲೀಜು ಮಾಡ್ತಾವೆ, ನಾನು ಬಯಸ್ಕೊಬೇಕಾಗತ್ತೆ. ಹಂಗಾಗಿ ಇದಕ್ಕೆ ಹೊರಗಡೆ ಕರ್ಕೊಂಡೋಗಿ ಅಲ್ಲೇ ಊಟ ಹಾಕಿ ಅಲ್ಲೇ ಬಿಡ್ತೀನಿ, ಅದ್ರ ಪಾಡಿಗೆ ಅದು ಬದುಕ್ತದೆ. ಸುಮ್ಮನೆ ಯಾಕೆ, ಅದು ಏನಾದರೂ ಹೆಚ್ಚು ಕಡಿಮೆ ಆದರೆ ನಮಗೂ ಬೇಜಾರು. ಊಟ ಮಾಡು ಎಡೆ ಐತಾ ದೇವ್ರದು? ಹಾಕಿರೋದು ಊಟಕ್ಕೆ, ಅದು ಗಲೀಜು ಮಾಡಿದ್ರೆ ಅವಳೇ ತೆಗಿಬೇಕು. ಇನ್ನೂ ಸ್ವಲ್ಪ ಹಾಲು ಅನ್ನ ತಗ, ಅಲ್ಲಿ ಹೋಗಿ ಬಿಟ್ಟು ಇಟ್ಟು ಬರೋಣ. ಇದು ಬೇಕಿದೆ ಕಪ್ಪು? ತಿನ್ನು ತಿನ್ನಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಹೋಗೋಣ. ಇದಾವ ನೋಡಿ, ಇಲ್ಲೇ ಹಾಕ್ಬಿಡ್ತಾಳೆ, ಅದು ಹುಡ್ಕೊಂಬರ್ತೈತೆ. ಪಾಪ ಹೊಟ್ಟೆಸ್ಕೊಂಡಿತ್ತದು ನೋಡಲಿ ಹೆಂಗ್ ತಿಂತು. ಅಲ್ಲ ಹೊರಗಡೆ ಹಾಕಿದ್ರೆ ಅಲ್ಲೇ ತಿಂದು ಹಂಗೆ ಇರ್ತಿತ್ತು ಅಡ್ಡಾಡ್ಕೊಂತ. ಏನು ಹೊಟ್ಟೆ ಫುಲ್ ಆಗೈತಾ, ಹಂಗೆ ಟೈಟ್ ಆಗ್ತಿದೆ. ಸೊ ಈ ಬೆಕ್ಕನ್ನ ಬಿಟ್ಟು ಅಲ್ಲೊಂದು ಸ್ವಲ್ಪ ಊಟಕ್ಕೆ ಹಾಕಿ ಬರ್ತೀವಿ. ಬೀಗಮ್ಮಿ ಬಿಟ್ಟು ಬರ್ತೀವಂತೆ, ಬೇಜಾರಾಗುತ್ತೆ. ಬಟ್ ಬೇಡ ಹೋಗ್ತೀನಿ. ಈಗ ಬೇಜಾರಾಗುತ್ತೆ, ಬಟ್ ಹಂಗೆ ಇದ್ರೆ ಅದಕ್ಕೇನೋ ನಾವು ಮನೇಲಿ ಇರ್ತೀವಲ್ಲ ಒಂದ್ಸರಿ. ಬರ್ದಪ್ಪ ಹೋಗೋಣ, ಬಾ ಬಾ, ಪಾಪ ಅಭ್ಯಾಸ ಆಗ್ಬಿಡೋದು. ಬಾ ಬಾ ಹಿಂಗೆ ಬಾ, ಹಿಂಗೆ ಬಾ 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 ಬಾ, ಆ ಕಡೆಯಿಂದ ಬಾ. ಇದು ದಾರಿ ತೋರಿಸಿ ಗೊತ್ತಾಗಲ್ಲ. ಬಾ ಬಾ ಬಾ, ಹಿಂಗೆ ಕರಿಬೇಕದು. ಆಯ್ತು, ನಾನು ಕರೆಕ್ಟಾಗಿ ನಿಂತ್ಕೊಂಬಂದ್ರೆ ಬಾಪ, ಕಶ್ ಕಶ್ ಬಾ ಬಾ. ಇದರಲ್ಲಿ ಏನದು? ಹಾಲು ಅನ್ನ. ಅನ್ನ ಅಲ್ಲ, ಮಿಕ್ಸ್ ಮಾಡಿಯಾ? ತಗೋತದ. ಬಾ ಬಾ, ಹಿಂಗೂ ಬಾ. ಸೀರೆ ಇದೆ, ಸೀರೆ ತಕೊಂಬಕೋ. ಇಲ್ಲಮ್ಮ ಅಲ್ಲೇ ಐತೆ, ಬರಕಾರ್ ತಕೊಂಡ್ಬರ್ರಿ. ಹಾಂ 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 ಹಾಂ, ಎದ್ರಕ್ಕ ತಿಂತಿದ್ರು? ಹಂಗೆ ಇಟ್ಕೊಂಡು ಕೈಯಾಗ ಇಟ್ಕೊಂಬಕ್ ನೀನೆ. ಇಲ್ಲ ಅದ್ರಕ್ಕ ಅಕ್ಕಿ ಹಾಕ್ಬಿಟ್ಟೆ. ಓ ಅದ್ರಾಗ ಇರೋದು ಇರ್ತದೆ. ಹಾಂ ಇಲ್ಲೇ ಅಲ್ಲ, ನಾನು ಹೋಗಿ ಹಾಕಿ ಬಂದ್ಬಿಡ್ತೀನಿ ಬಿಡು, ಮತ್ತೆಲ್ಲೇ ಎತ್ಕೊಂಡು ಹೋಗ್ಲಿ, ಇರ್ತದೆ ಅಡ್ಡಾಡ್ಕೊಂಡು. ಹಾಂ ಬೈಲಿನ ಕ್ಯಾಶು ಆಯ್ತು, ಇಟ್ಕೊಂಬಂದ್ಯಾ? ಫೋನ್ ತಂದಲ್ಲ ನಾನು. ಬಾ ಗೈಸ್, ಬೇಜಾರಾಗುತ್ತೆ ಆ ಬೆಕ್ಕನ್ನು ಬಿಡೋದಕ್ಕೆ. ಬಟ್ ಬಾ ಈ ಕಡೆ ಬಾ, ಹಂಗೆ ಮುಂದಕ್ಕೆ ಹೋಗಿ ಕರ್ಕೊಂಡು ಹೋಗಿ. ಬರುತ್ತೆ ಹೋಗಿ ನೀನು, ಹೋಗಿ ಬರುತ್ತೆ ಅದು, ನನ್ನಿಂದ ಬರುತ್ತೆ. ಬಾ ಬಾ ಬಂತು ಬಂತು ಬಂತು.
ಸಾಕ್ಬೋದು ಬಟ್ ಮನೆಯಾಗಿರೋದಲ್ಲ ಬರುತ್ತೆ. ಬಕೋಶ್ ಬಾ ಹೋಗಂ ಬಾ, ಬರ್ತದೆ ಬಾ, ಅದು ಹಿಂದೆ ಬರ್ತದೆ ಹೇಳಿ ನಿಧಾನಕ್ಕೆ ಬರುತ್ತೆ. ಅಲ್ಲಿ ಬಿಟ್ಬಿಡಂಬ ಅಲ್ಲಿ. ಹೌದೇನು ಇಲ್ಲ ಅಲ್ಲ ನೋಡ್ರಿ, ಇದು ಗಲೀಜು ಮಾಡ್ತಿದ್ದೆ ಅಪ್ಪ. ಮ್ಯಾಲೆ ಮಾಡಿದ್ರೆ ಬಾಪ. ಒಂದು ಕೆಲಸ ತಪ್ಪಿತ್ತು, ಇಲ್ಲೇ ಗಲೀಜು ಮಾಡಿತ್ತು, ಹೊರಗೆ ಬಂದು ಇಲ್ಲಿದ್ರೆ ಹಿಂಗೆಲ್ಲ ಮಾಡ್ತಿರ್ತೈತೆ ಎಲ್ಲ. ನನಗೆ ಕೆಲಸ, ನಿಮಗಲ್ಲಪ್ಪ, ನಿನಗೆ ನಮಗೆ ಅಂತ ದೇವರು. ಇವಳು ಬರೋಕ್ಕಿಂತ ಮುಂಚೆ ನಾನು 100 ಸರಿ ಎತ್ತಾಕಿನಿ ಫ್ರೆಂಡ್ಸ್. ಇದು ನೋಡಿರಿ, ಅದೇನೋ ಗಲೀಜು ಮಾಡಲಿ ನಾನೇ ಮಾಡಿ ನನಗೆ ಬೈತಿದ್ರು. ಹ್ಞೂ ಇದು ನಾಯಿ ಭಾಳ ಸಾಕಿದ್ದೀನಿ ನಾನು. ಬರುತ್ತೆ ಬಾ, ಆ ಕಡೆ ಹೋಗಿ ಇಲ್ಲಿಟ್ಬಿಡು. ಇಲ್ಲ ಆ ಕಡೆ ಬಿಟ್ಟಿರತ್ತಲ್ಲ. ಆಮೇಲೆ ಬಂದ್ರೆ ಬಟ್ಕೊಂಡ್ಲಿ, ಸದ್ಯಕ್ಕೆ ಆ ಕಡೆ ಗಿಡ ಇಲ್ಲಿಡಿ, ಗಿಡ ತಗ ನೆರಳು ಐತೆ. ಆ ಕಡೆ ಗಿಡ ಮರತ ಗಿಡ. ಬಾ ನೀನು ಬಾ, ಅಲ್ಲೇ ಯಾರು ಮತ್ತೆ ಗಾಡಿ ತಗೊಂಬರ್ತೀವಿ. ಅಲ್ಲಿ ಬಿಟ್ಟು ಬಂದಿದ್ದೀವಿ, ಅದು ಮತ್ತೆ ಅಲ್ಲಿ ಹಿಂದಕ್ಕೆ ಬರ್ತದೆ. ಅದಕ್ಕೆ ಬೈಕ್ ತಗೊಂಡು ಹೋಗ್ತೀನಿ, ಅಲ್ಲಿಂದ ಬೇರೆ ಕಡೆಗೆ ಹೋಗ್ತೀನಿ ನಾನು. ಸಾಕುವುದು ಕಷ್ಟ, ದಿನಲ್ಲಿ ಅದ್ರ ಚಾಕರಿ ಮಾಡೋಕ್ಕಾಗುತ್ತೆ, ಮತ್ತು ಬೇರೆ ಕೆಲಸಗಳಿಗೆಲ್ಲ ಅಡ್ಡ ಆಗುತ್ತೆ ಅಂತ. ಒಂದೊಂದು ಸರಿ ಹೊರಗಡೆ ಹೋಗಿರ್ತೀವ, ಕರ್ಕೊಂಡು ಹೋಗೋಕ್ಕೂ ಕಷ್ಟ ಆಗುತ್ತೆ. ಮನೇಲಿ ಬಿಟ್ಟು ಹೋಗೋಕ್ಕೂ ಕಷ್ಟ ಆಗುತ್ತೆ. ಬೈಕಾಗಿ ಹೋಗ್ಬರ್ತೀನಿ ಬೇರೆ ಕಡೆಗೆ. ಬೇರೆ ಮನೆಗಳು ಇರ್ತಾವ ಬೇರೆ, ಅವು ನೋಡಿದ್ರೆ ಹೇಳಕ್ಕಾಗ.